ನಿಮಗೂ ಇನ್ಸ್ಟೆಂಟ್ ಫುಡ್ ನೂಡಲ್ಸ್ ಗೋಬಿ ಫ್ರೈಡ್ ರೈಸ್ ತಿನ್ನೋ ಅಭ್ಯಾಸ ನಿಮಗೂ ಇದೆನಾ? ಫಾಸ್ಟ್ ಫುಡ್ ಇಲ್ಲ ಅಂದರೆ ಡೇನೇ ಕಂಪ್ಲೀಟ್ ಆಗೋಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹಾಗಿದ್ರೆ ನೀವು ಅಜಿನೋಮೋಟೊ ತಿಂದೇ ಇರ್ತೀರಾ. ಇದರಿಂದ ಏನೆಲ್ಲ ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದನೂರ್. ವೆಲ್ಕಮ್ ಟು ಅಂದನೂರ್ ವೆಲ್ನೆಸ್, ನಿಮ್ಮ ವೆಲ್ನೆಸ್ ಪಾರ್ಟರ್. ಅಜಿನೋಮೋಟೊ ಅಂದ್ರೆ ಏನು? MSG ಮೋನೋಸೋಡಿಯಂ ಗ್ಲೂಟಮೇಟ್. ಇದನ್ನ ಹಾಕದೇ ಇರೋ ಚೈನೀಸ್ ಫುಡ್ಗಳು ಹಾಗೂ ಫಾಸ್ಟ್ ಫುಡ್ಗಳು ಇಲ್ಲ ಪ್ರೊಸೆಸ್ಡ್ ಫುಡ್ಗಳಲ್ಲಿ ಬಹಳ ಪ್ರಮಾಣದಲ್ಲಿ ಹಾಕಿರ್ತಾರೆ. ಇದನ್ನು ತಿನ್ನೋದ್ರಿಂದ ಏನೆಲ್ಲ ಆಗುತ್ತೆ? ಕೆಲವರು ಅನ್ಕೊಂಡಿದ್ದೀರಾ ಡೈಲಿ ಫಾಸ್ಟ್ ಫುಡ್ ತಿಂದೇ ಇದ್ದರೆ ನನ್ನ ಡೇನೇ ಕಂಪ್ಲೀಟ್ ಆಗಲ್ಲ, ಅಷ್ಟು ಕ್ರೇವಿಂಗ್ಸ್ ಇರುತ್ತೆ ಕೆಲವರಲ್ಲಿ. ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನೋಡೋದ್ರಲ್ಲಿ ಅಜಿನೋಮೋಟೊ ಅಂದರೆ MSG ಅಂತ ಏನು ಹೇಳ್ತೀವಿ, ಇದು ಹೆಚ್ಚಿನ ಪ್ರಮಾಣದಲ್ಲಿ ತಿಂತಾ ಬಂದಲ್ಲಿ ಕೆಲವರಲ್ಲಿ ತಲೆನೋವು, ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಂತ ಪ್ರಾಬ್ಲಮ್ಗಳು ಸರ್ವೇ ಸಾಮಾನ್ಯ. ಇದರ ಯಾವ್ಯಾವ ಫುಡ್ಗಳಲ್ಲಿ ಭಾಳ ಇರುತ್ತೆ ಅಂತ ಆದರೆ ನೋಡೋದಾದರೆ ಮೇನ್ಲಿ ಚೈನೀಸ್ ಫುಡ್ ಅಂದರೆ ಫಾಸ್ಟ್ ಫುಡ್ಗಳು, ಹಾಗೆ ಪ್ರೊಸೆಸ್ಡ್ ಫುಡ್ಗಳು. ಇದನ್ನು ತಿನ್ನೋದ್ರಿಂದ ವೇಟ್ ಗೇನು ಆಗ್ತೀರಾ, ಜೊತೆಗೆ ನಿಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಅಂಶನೂ ಜಾಸ್ತಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಅಸಿಡಿಟಿ ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಇದು ಗಿಫ್ಟ್ ಆಗಿರುತ್ತೆ, ಅಜಿನೋಮೋಟೊ ಕೊಡುಗೆ ಆಗಿರುತ್ತೆ. ಈ ರೀತಿ ಅಜಿನೋಮೋಟೊ ಅಥವಾ MSG ಹಾಕಿರೋ ಫುಡ್ನ ನೀವು ಪದೇ ಪದೇ ತಿಂದು ಏನಾಗ್ತಿದೆ ಅಂದರೆ ಚೆನ್ನಾಗಿ ವೇಟ್ ಗೇನ್ ಆಗ್ತಿದ್ದೀರಾ, ಜೊತೆಗೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಇದೆಲ್ಲ ಬರ್ತಾ ಹೋಗುತ್ತೆ. ಹಾಗೆ ಲೈಫ್ ಸ್ಟೈಲ್ ಸಂಬಂಧಿತ ಸಮಸ್ಯೆಗಳು ಅಂತ ಏನು ಹೇಳ್ತೀವಿ, PCOD, PCOS ಈ ರೀತಿ ಹೆಣ್ಮಕ್ಳಲ್ಲಿ ಕಾಣಲು ಇದು ಕೂಡ ಒಂದು ಕಾರಣ ಆಗಿದೆ. ಆಲ್ಟರ್ನೇಟ್ ಆಕ್ಚುಯಲ್ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ಕಡಿಮೆ ಪ್ರಮಾಣದಲ್ಲಿ ಅಜಿನೋಮೋಟೊ ಅಥವಾ MSG ಸೇವಿಸ್ತಾ ಬಂದಾಗ ಯಾವುದೇ ರೀತಿ ಹಾನಿ ಇಲ್ಲ. ಆದರೆ ನೀವು ಪದೇ ಪದೇ ಡೈಲಿ ಕ್ರೇವಿಂಗ್ಸ್ ಜಾಸ್ತಿಯಾಗಿ ಡೈಲಿ ಅದಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಹೆಚ್ಚಿನ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳು ಬರಲು ಸಾಧ್ಯ. ಇದ್ರ ಆಲ್ಟರ್ನೇಟ್ ಏನು ಹೋಗ್ಬೋದು? ನ್ಯಾಚುರಲ್ ನಿಂಬೆ, ಕರಿಬೇವು, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದುಗಳನ್ನು ನಮ್ಮ ಅಡಿಗೆಗಳಲ್ಲಿ ಅಥವಾ ಫಾಸ್ಟ್ ಫುಡ್ ನಾವು ಮನೆಯಲ್ಲೇ ಮಾಡಿಕೊಂಡು ಅದನ್ನು ಈ ಥರ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ತಾ ಬಂದಲ್ಲಿ ನ್ಯಾಚುರಲ್ ಫುಡ್ ತೊಗೋತೀರಾ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಡೈಲಿ ಸಾಯಂಕಾಲ ಗೋಬಿ ತಿನ್ನಕ್ಕೆ ಹೋಗೋಣ ಬಾ ಅಂತ ಕರೀನ್ ಫ್ರೆಂಡ್ಗೆ ಟ್ಯಾಗ್ ಮಾಡಿ.